ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಮೂವಿನಲ್ಲಿ ನೀರಿಗೆ ಬಿದ್ದು ಒಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದರೆ ಅವ್ರ ಅಪ್ಪ ಅಮ್ಮನಿಗೆ ಮಾತ್ರ ಇದು ಆತ್ಮಹತ್ಯೆ ಅಲ್ಲ ಅನ್ನೋ ಡೌಟ್ ಇರುತ್ತೆ. ಆದರೆ ಇನ್ವೆಸ್ಟಿಗೇಷನ್ ಮಾಡಿದಂಥ ಪೊಲೀಸ್ ಆಫೀಸರ್ ಇದು ಆತ್ಮಹತ್ಯೆ ಅಂತ ಡಿಕ್ಲೇರ್ ಮಾಡ್ತಾರೆ. ಫೈನಲಿ ಇದು ಆತ್ಮಹತ್ಯೆನಾ ಕೊಲೆನಾ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಇನ್ವೆಸ್ಟಿಗೇಷನ್ ಜಾನರಲ್ಲಿ ರಿಲೀಸ್ ಆಗಿರೋಂಥ ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿರೋ 2024ರಲ್ಲಿ ರಿಲೀಸ್ ಆಗಿರೋ ಅಂತ ಆನಂದ್ ಶ್ರೀಬಾಲ ಅನ್ನೋ ಮೂವಿನ ನೋಡೋಣ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡ್ತೀವಿ ಮೇರಿನ್ ಪೇರೆಂಟ್ಸ್ ಹಾಗೆ ಹಾಸ್ಟೆಲ್ ವಾರ್ಡನ್. ಮೇರಿನ್ 7 ಗಂಟೆ ಆದ್ರೂ ಕೂಡ ಹಾಸ್ಟೆಲ್ಗೆ ಬಂದಿಲ್ಲ. ಕಾಲಿಗೆ ಟ್ರೈ ಮಾಡಿದ್ರು ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಾಗ ಇವ್ರದ್ದು ಹಾಸ್ಟೆಲ್ ನಾರ್ತಲ್ಲಿ ಇದ್ದಿದ್ರಿಂದ ಆ ಸ್ಟೇಷನ್ ನಮ್ಮ ಪರಿಧಿಗೆ ಬರೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ. ನಾರ್ತಲ್ಲೇ ಇದ್ದಂಥ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಾಗ ಆ ಜುಡಿಸ್ ಸೆಕ್ಷನ್ ನಮಗೂ ಬರೋದಿಲ್ಲ ಅಂತ ಹೇಳ್ದಂತ ಅಲ್ಲಿದ್ದಂಥ SI ಮತ್ತೊಂದು ಸ್ಟೇಷನ್ಗೆ ಕಳಿಸ್ತಾರೆ. ಅಷ್ಟರೊಳಗಾಗ್ಲೇ ಮೇರಿನ್ ಕಾಣೆಯಾಗಿ 3 ಗಂಟೆ ಆಗೋಗಿರತ್ತೆ. ನೆಕ್ಸ್ಟ್ 3ನೇ ಸ್ಟೇಷನ್ಗೆ ಬಂದಂಥ ಮೇರಿನ್ ಪೇರೆಂಟ್ಸ್ ಹಾಗೆ ವಾರ್ಡನ್ ಅಲ್ಲಿದ್ದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಬೆನ್ನಿಗೆ ಕಂಪ್ಲೇಂಟ್ ಕೊಡ್ತಾರೆ. ಅದ್ರ ಜೊತೆಗೆ ಮೇರಿನ್ ಫೋಟೋನು ಕೂಡ ತೋರಿಸ್ತಾರೆ. ಅನ್ಯೂಶಲ್ ಆಗಿ ಈ ಸರೌಂಡಿಂಗ್ ಅಲ್ಲಿ ಯಾವ್ದಾದ್ರು ಆಕ್ಸಿಡೆಂಟ್ ಕೇಸ್ ಏನಾದರೂ ಆಗಿದ್ರೆ ವಿಷಯ ತಿಳಿಸಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಮೇರಿನ್ ಪೇರೆಂಟ್ಸ್ಗಂತೂ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ಸ್ಪೆಕ್ಟರ್ ಬೆನ್ನಿಗೆ ಕಾಲ್ ಮಾಡಿದಂಥ ಕಾನ್ಸ್ಟೇಬಲ್ ಒಂದು ಬಾಡಿ ಸಿಕ್ಕಿದೆ, ಅದು ಮೇರಿನ್ಗೆ ಹೋಲಿಕೆ ಆಗ್ತಾ ಇದೆ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಬೆನ್ನಿ ಆಗ್ಲೇನೆ ಮೇರಿನ್ ಫಾದರ್ನ ಕರ್ಕೊಂಡು ಬಾಡಿನ ಐಡೆಂಟಿಫೈ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಬಾಡಿನ ನೋಡಿದಂತ ಮೇರಿನ್ ತಂದೆ ಅದು ಮೇರಿನ್ ಬಾಡಿನೇ ಅಂತ ಕನ್ಫರ್ಮ್ ಮಾಡ್ತಾರೆ. ಹಾಗೇನೆ ಮೇರಿನ್ ಬಾಡಿನ ನೋಡಿದಂತ ಅವ್ರ ತಂದೆ ತುಂಬಾನೇ ದುಃಖ ಪಡ್ತಾರೆ. ಇದಾಗಿ ಮೆರ್ಲಿನ್ ಕೇಸ್ನ ವಿಚಾರಣೆ ಮಾಡಿದಂತ ಇನ್ಸ್ಪೆಕ್ಟರ್ ಬೆನ್ನಿ ಇದೊಂದು ಆತ್ಮಹತ್ಯೆ ಅಂತ ಹೇಳಿ ಕನ್ಫರ್ಮ್ ಮಾಡ್ತಾರೆ. ಹಾಗೇನೆ ಮೆರ್ಲಿನ್ಗೆ ರೋನಿ ಅನ್ನೋ ಬಾಯ್ ಫ್ರೆಂಡ್ ಇದ್ದಿದ್ರಿಂದ ಅವನನ್ನು ಕೂಡ ವಿಚಾರಣೆ ಮಾಡಿ ಬಿಟ್ಟು ಕಳಿಸ್ತಾರೆ. ಫೈನಲಿ ಮೆರ್ಲಿನ್ದು ಆತ್ಮಹತ್ಯೆ ಅಂತ ಹೇಳಿ ಕನ್ಫರ್ಮ್ ಮಾಡಿ ಕೇಸ್ನ ಕ್ಲೋಸ್ ಮಾಡ್ತಾರೆ. ಆದರೆ ಮೆರ್ಲಿನ್ ತಂದೆ ಮಾತ್ರ ಪ್ರೆಸ್ ಮೀಟ್ ನಲ್ಲಿ ನನ್ನ ಮಗಳು ತುಂಬಾ ಬುದ್ಧಿವಂತೆ, ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ವೀಕ್ ಮೈಂಡೆಡ್ ಅಲ್ಲ. ಹಾಗೇನೆ ಈ ಪೊಲೀಸ್ನವರು ಈ ಕೇಸ್ನ ಬೇಗ ಕ್ಲೋಸ್ ಮಾಡ್ಲಿಕ್ಕೋಸ್ಕರ ಇದನ್ನ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ, ಪ್ಲೀಸ್ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರಿಂದ ಈ ನ್ಯೂಸ್ ತುಂಬಾ ಕಡೆ ವೈರಲ್ ಆಗಿ ಎಲ್ಲರೂ ಕೂಡ ರೋಡ್ ಮೇಲೆ ಬಂದು ಹೋರಾಟ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರೋಂಥ ಶ್ರೀಬಾಲನ ನೋಡ್ತೀವಿ. ಶ್ರೀಬಾಲ ಕ್ರೈಮ್ ರಿಪೋರ್ಟರ್ ಆಗಿ ನ್ಯೂಸ್ ಚಾನೆಲ್ ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆಗ್ಲೇನೆ ಶ್ರೀಬಾಲನ ಕರೆದಂತ ಎಡಿಟರು ನೆಕ್ಸ್ಟ್ ಯಾವ ಕೇಸ್ ಬಗ್ಗೆ ಹೇಳಬೇಕು ಅಂತಿದ್ದೀರಾ ಅಂತ ಕೇಳೋವಾಗ ಶ್ರೀಬಾಲ ಹೇಳ್ತಾರೆ, ಮೆರ್ಲಿನ್ ಕೇಸ್ ಬಗ್ಗೆ ಹೇಳಬೇಕು ಅಂತಿದ್ದೀನಿ. ಯಾಕೆ ಅಂತಂದ್ರೆ ಪೊಲೀಸ್ನವರು ಇದನ್ನ ಆತ್ಮಹತ್ಯೆ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿದಾದ್ರೆ, ಆದ್ರೆ ಅವ್ರ ತಂದೆ ಮಾತ್ರ ತುಂಬಾ ಕಾನ್ಫಿಡೆಂಟ್ ಇಂದ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ವೀಕ್ ಮೈಂಡೆಡ್ ಅಲ್ಲ ಅಂತ ಹೇಳಿ ತುಂಬಾನೇ ಹೋರಾಟ ಮಾಡಿರೋದ್ರಿಂದ ಈ ಕೇಸ್ ಬಗ್ಗೆ ನಾವೊಂದು ಪ್ರೋಗ್ರಾಮ್ ಮಾಡಿದ್ರೆ ಒಳ್ಳೆ TRP ಬರುತ್ತೆ ಅಂತ ಹೇಳಿದ್ರಿಂದ ಎಡಿಟರ್ ಕೂಡ ಸರಿ ಅಂತ ಹೇಳಿ ಒಬ್ರು ಅಸಿಸ್ಟೆಂಟ್ ಬೇಕು ಅಂತ ಹೇಳಿದ್ರಿ ಅಲ್ವಾ, ನಿಮಗೆ ಯಾರು ಬೇಕೋ ಅವರನ್ನ ನೀವೇ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಿಂದ ಶ್ರೀಬಾಲನು ಕೂಡ ಸರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆಗಿರೋಂಥ ಆನಂದನ ನೋಡ್ತೀವಿ. ಆನಂದ್ ಐನ್ಸ್ಟೀನ್ ಅನ್ನೋ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೇಸ್ ಫೈಲ್ ನ ಸೇಫ್ಟಿ ಮಾಡುವಂತ ಕೆಲಸ ಮಾಡ್ತಾ ಇರೋರ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಆಗ್ಲೇನೆ ಅಲ್ಲಿಗೆ ಬಂದಂತ ಇನ್ಸ್ಪೆಕ್ಟರ್ ಒಂದು ಕೇಸ್ ಫೈಲನ್ನ ತರೋದಕ್ಕೆ ಹೇಳ್ತಾರೆ. ಆ ತಕ್ಷಣ ಆನಂದ್ ತುಂಬಾ ಈಸಿಯಾಗಿ ಆ ಕೇಸ್ ಫೈಲ್ ನ ತಂದ್ಕೊಟ್ಟಿದ್ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ. ಇದನ್ನ ನೋಡಿದಂತ ಐನ್ಸ್ಟೀನ್ ಆನಂದನ್ನ ಯಾರು ಅನ್ಕೊಂಡಿದ್ದೀರಾ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಬಾಲಾ ಮೇಡಮ್ ಅವರ ಮಗನೇ ಅಂತ ಹೇಳ್ತಾರೆ. ಹಾಗೇನೆ ಆನಂದ್ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಯಿನ್ ಆಗ್ಲಿಕ್ಕೋಸ್ಕರ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅನ್ನೋ ವಿಷಯನೂ ಕೂಡ ತಿಳಿಸ್ತಾರೆ. ಸದ್ಯಕ್ಕೆ ಇವಾಗ ಆನಂದಿಗೆ IT ಕಂಪನಿನಲ್ಲಿ ಜಾಬ್ ಇಂಟರ್ವ್ಯೂ ಇದ್ದಿದ್ರಿಂದ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ. ಹಾಗೇನೆ ಇಂಟರ್ವ್ಯೂನಲ್ಲಿ ಕ್ವೆಶನ್ ಮಾಡ್ತಾ ಆನಂದ್ ಶ್ರೀಬಾಲ ಹತ್ರ ನಿಮ್ಮ ಹೆಸರಿನಿಂದೆ ನಿಮ್ಮ ತಾಯಿ ಹೆಸರಿದೆ ಅಂತಂದ್ರೆ ನೀವು ನಿಮ್ಮ ತಾಯಿನ ಅಷ್ಟೊಂದು ಪ್ರೀತಿಸ್ತೀರಾ, ನಿಮ್ಮ ತಾಯಿ ಬಗ್ಗೆ ಹೇಳಿ ಅಂತ ಕೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ಆನಂದ್ ಮಾತ್ರ ತುಂಬಾನೇ ನರ್ವಸ್ ಆಗ್ತಾರೆ. ಆಗ್ಲೇನೆ ಆನಂದ್ ಕಣ್ಣಿಗೆ ಅವ್ರ ತಾಯಿ ಕಾಣಿಸ್ಕೊಂಡು ಹೇಳು ನಿಮ್ಮ ಅಮ್ಮನ ಬಗ್ಗೆ ಹೇಳು ಅಂತ ಹೇಳೋವಾಗ ಆನಂದ್ ಒಬ್ಬೊಬ್ನೇ ಮಾತಾಡ್ತಾ ಇದ್ದದನ್ನ ನೋಡ್ದಂತ ಇಂಟರ್ವ್ಯೂ ತಗೊಳ್ತಿದ್ದಂತ ವ್ಯಕ್ತಿಗಳು ಆನಂದ್ಗೆ ಮೆಡಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೆಲಸ ಕೊಡ್ದಾನೆ ಅಲ್ಲಿಂದ ಕಳಿಸ್ತಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಆನಂದ್ಗೆ 8-9 ವರ್ಷ ಇರೋವಾಗ್ಲೇನೆ ಅವ್ರ ಅಮ್ಮನ ಅವ್ನ ಕಣ್ಣೆದುರುಗಡೆನೆ ಯಾರೋ ಸಾಯಿಸ್ಬಿಡ್ತಾರೆ. ಇದನ್ನ ನೋಡ್ದಂತ ಆನಂದ್ ಅವಾಗಿಂದನೂ ಕೂಡ ಸ್ವಲ್ಪ ಮೆಂಟಲಿ ಇಶ್ಯೂ ಇರುತ್ತೆ. ಇನ್ನು ಅವಾಗಿಂದನೂ ಕೂಡ ಐನ್ಸ್ಟೀನ್ ಅವರೇ ಆನಂದನ ನೋಡ್ಕೊಳ್ತಾ ಇರ್ತಾರೆ. ಆರ್ಥಿಕವಾಗಿನೂ ಕೂಡ ಆನಂದ್ ಹಾಗೆ ಐನ್ಸ್ಟೀನ್ ಕುತ್ಕೊಂಡು ಮಾತಾಡೋವಾಗ ಆಗ್ಲೇನೆ ಅಲ್ಲಿಗೆ ಬಂದಂತ ಶ್ರೀಬಾಲ ಆನಂದ್ ನನ್ನನ್ನು ಆಚೆ ಕಡೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ಅದು ಕೂಡ ನನ್ನನ್ನು ಪ್ರೀತಿಸೋದಕ್ಕೆ ಕಾರಣ ಈ ಶ್ರೀಬಾಲ ಅನ್ನೋ ಹೆಸರಷ್ಟೇ. ಆನಂದ್ ಬಗ್ಗೆ ನನಗೆಲ್ಲ ಗೊತ್ತಿದ್ರು ಕೂಡ ನಾನು ಆನಂದನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋವಾಗ ಆನಂದ್ ಮಾತ್ರ ನನಗೆ ಕೆಲಸ ಇಲ್ದೇ ನಿನ್ನನ್ನು ಹೊರಗಡೆ ಎಲ್ಲಿ ಕರ್ಕೊಂಡು ಹೋಗೋಕ್ಕಾಗತ್ತೆ ಅಂತ ಹೇಳೋವಾಗ ನಿನಗೆ ಕೆಲಸ ಇಲ್ಲ ಅಂತ ಯಾರು ಹೇಳಿದ್ದು, ನಿನಗೆ ನಮ್ಮ ನ್ಯೂಸ್ ಚಾನಲ್ನಲ್ಲೇ ನನಗೆ ಹಾಗೆ ಕ್ಯಾಮ್ರಾಮನಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡು ಅಂತ ಹೇಳಿದ್ರಿಂದ ಆನಂದ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ.
ನೆಕ್ಸ್ಟ್ ಡೇ ಮಾರ್ನಿಂಗು ಆನಂದ್ ಹಾಗೆ ಶ್ರೀಬಾಲ ಕ್ಯಾಮ್ರಾಮನ್ 3 ಜನರು ಕೂಡ ಮೆರ್ಲಿನ್ ಮನೆಗೆ ಬಂದು ಮೆರ್ಲಿನ್ ತಂದೆ ತಾಯಿನ ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆರ್ಲಿನ್ ಸಾಯೋದಕ್ಕೂ ಒಂದು ದಿವಸ ಮುಂಚೆ ಏನು ನಡೀತು ಅಂತ ಕೇಳೋವಾಗ ಮೆರ್ಲಿನ್ ತಾಯಿ ಮೆರ್ಲಿನ್ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರೋದ್ರ ಬಗ್ಗೆ ಫೋನ್ ಮಾಡಿ ಹೇಳ್ಕೊಂಡ್ಲು. ಅದ್ರ ಜೊತೆಗೆ ತುಂಬಾ ಖುಷಿಯಾಗಿದ್ಲು. ಇಷ್ಟು ಖುಷಿಯಾಗಿರೋವಂಥ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಪೊಲೀಸ್ನವರನ್ನೇ ಕೇಸ್ನ ಬೇಗ ಕ್ಲೋಸ್ ಮಾಡಲಿಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಅಂತ ಮಾತಾಡ್ತಾ ಇರೋವಾಗ್ಲೇ ಇದನ್ನ ಕೇಳಿಸ್ಕೊಂಡಂತ ಆನಂದ್ ಮೆರ್ಲಿನ್ ರೂಮ್ಗೆ ಹೋಗಿ ತುಂಬಾನೇ ಸೂಕ್ಷ್ಮವಾಗಿ ಚೆಕ್ ಮಾಡೋವಾಗ ಅಲ್ಲೊಂದು ಇನ್ಹೇಲರ್ ಕಾಣಿಸುತ್ತೆ. ಅದ್ರ ಜೊತೆಗೆ ಮೆರ್ಲಿನ್ ರೂಮ್ನ ಕಿಟಕಿ ಓಪನ್ ಮಾಡಿದ್ರೆ ಒಂದು ನದಿನೂ ಕೂಡ ಕಾಣಿಸುತ್ತೆ. ಆಗ್ಲೇನೆ ವಾಪಸ್ ಬಂದಂತ ಆನಂದ್ ಮೆರ್ಲಿನ್ ತಂದೆ ಹತ್ರ ನಿಮ್ಮ ಮಗಳು ಯಾವತ್ತಾದ್ರೂ ಇಲ್ಲಿರೋಂಥ ನದಿನಲ್ಲಿ ಸ್ನಾನ ಮಾಡಿದಾರಾ ಅಂತ ಕೇಳೋವಾಗ ಮೆರ್ಲಿನ್ ತಂದೆ ಮಾತ್ರ ನನ್ನ ಮಗಳಿಗೆ ನೀರು ಅಂತಂದರೆ ತುಂಬಾ ಭಯ, ಅದಕ್ಕೋಸ್ಕರ ಅವ್ರು ಯಾವತ್ತೂ ಕೂಡ ನದಿನಲ್ಲಿ ಇಳಿದೇ ಇಲ್ಲ ಅಂತ ತಿಳಿಸ್ತಾರೆ. ಆಗ್ಲೇ ಆನಂದ್ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಹಾಗೆಯೇ ಕೇಸ್ ಫೈಲ್ ಮಾಡಿದಂಥ ರಿಪೋರ್ಟು ಎರಡನ್ನೂ ಕೂಡ ತರಿಸ್ಕೊಂಡು ಪಕ್ಕ ಇಟ್ಟು ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ಆನಂದ್ ತಾಯಿನೂ ಕೂಡ ಆನಂದ್ ಕಣ್ಣಿಗೆ ಕಾಣಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಅದು ಆನಂದಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ. ಆಗ್ಲೇ ಈ ಕೇಸ್ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದಂಥ ಆನಂದ್ಗೆ ಇದು ಆತ್ಮಹತ್ಯೆ ಎಲ್ಲ ಕೊಲೆ ಅನ್ನೋದು ಗೊತ್ತಾಗುತ್ತೆ. ಆ ತಕ್ಷಣ ಈ ವಿಷಯನ ಮೆರ್ಲಿನ್ ತಂದೆ ಹತ್ರನೂ ಕೂಡ ಹೇಳ್ತಾರೆ. ಅಲ್ಲಿರೋರು ಎಲ್ಲರೂ ಕೂಡ ಈ ವಿಷಯನ ಕೇಳಿ ತುಂಬಾನೇ ಶಾಕ್ ಪಡ್ತಾರೆ. ಆಗ್ಲೇ ಶ್ರೀಬಾಲ ವಾಪಸ್ ಆನಂದನ ಐನ್ಸ್ಟನ್ ಹತ್ರ ಕರ್ಕೊಂಡ್ಬಂದು ನಿನಗೆ ಹೇಗಿದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನೋದು ಗೊತ್ತಾಯ್ತು ಅಂತ ಕೇಳೋವಾಗ ಮೆರ್ಲಿನ್ಗೆ ಮೊದಲೇ ನೀರು ಅಂತಂದ್ರೆ ತುಂಬಾನೇ ಭಯ. ಇಷ್ಟ್ರ ಮೇಲೂ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಇದ್ದಿದ್ರೆ ಅವ್ರ ಮನೆ ಹತ್ರ ಇರೋಂಥ ನೀರಿನಲ್ಲೇ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು. ಅದ್ರ ಬದಲು ಬ್ರಿಡ್ಜ್ ಮೇಲಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಅವಶ್ಯಕತೆನಾದರೂ ಏನಿತ್ತು? ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಮೆರ್ಲಿಂದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಹೇಳ್ತಾರೆ. ಹಾಗೆಯೇ ತುಂಬ ದಿವಸದಿಂದ ಆನಂದ್ ಪೊಲೀಸ್ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಇವಾಗ ಫಿಸಿಕಲ್ ಟೆಸ್ಟ್ ಇದ್ದಿದ್ದರಿಂದ ಆನಂದ್ ತುಂಬ ಚೆನ್ನಾಗಿ ಫಿಸಿಕಲ್ ಟೆಸ್ಟ್ ಎಲ್ಲದನ್ನು ಕೂಡ ಅಟೆಂಡ್ ಮಾಡ್ತಾರೆ. ಇದಾಗಿ ಮೆರ್ಲಿನ್ ಕೇಸ್ ಕಡೆಗೆ ಬರೋದಾದರೆ ಮೆರ್ಲಿನ್ ಯಾವಾಗಲೂ ಕೂಡ ಒಂದು ಚರ್ಚಿಗೆ ಹೋಗ್ತಾ ಇರ್ತಾರೆ. ಸೊ ಆ ಚರ್ಚಲ್ಲಿರುವಂಥ ಫಾದರ್ನು ಕೂಡ ವಿಚಾರಿಸೋವಾಗ ಮೆರ್ಲಿನ್ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅವ್ರ ಬಾಯ್ ಫ್ರೆಂಡ್ ರೋನಿ ತುಂಬಾ ಟಾರ್ಚರ್ ಮಾಡ್ತಿದ್ದು ಕಾರಣ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದು ನಿಜಾನ ಅಂತ ಕೇಳೋವಾಗ ಮೆರ್ಲಿನ್ ಅದ್ರ ಬಗ್ಗೆ ಯಾವತ್ತೂ ಕೂಡ ನನ್ನ ಹತ್ರ ಹೇಳಿಲ್ಲ. ರೋನಿನೂ ಕೂಡ ತುಂಬ ಒಳ್ಳೆ ಹುಡುಗ, ರೋನಿ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ನೇ ಇತ್ತು. ಹಾಗೆಯೇ ನಾವಿಬ್ಬರು ಮದುವೆ ಮಾಡ್ಕೊಂಡ್ರೆ ನೀವೇ ನನಗೆ ಆಶೀರ್ವಾದ ಮಾಡಬೇಕು ಅಂತ ಮೆರ್ಲಿನ್ ಯಾವಾಗಲೂ ಕೇಳ್ಕೊಳ್ತಾ ಇದ್ರು ಅಂತ ತಿಳಿಸ್ತಾರೆ. ಸೊ ಇದಾಗಿ ರೋನಿನೂ ಕೂಡ ಮೀಟ್ ಮಾಡಿ ಮೆರ್ಲಿನ್ ಸಾವಿನ ಬಗ್ಗೆ ಏನಾದರೂ ಗೊತ್ತಾ ಅಂತ ವಿಚಾರಿಸೋವಾಗ ಆಲ್ರೆಡಿ ಮೆರ್ಲಿನ್ ಆತ್ಮಹತ್ಯೆ ಬಗ್ಗೆನೇ ನನ್ನ ಪೊಲೀಸವ್ರು ಕರ್ಕೊಂಡು ಹೋಗಿ ಟಾರ್ಚರ್ ಮಾಡಿದ್ರಿಂದ ನನಗೆಲ್ಲೂ ಕೆಲಸ ಸಿಗ್ದಾನೆ ನಾನೇ ಸ್ವಂತವಾಗಿ ಕ್ಯಾಬ್ ಓಡಿಸ್ತಾ ಇದ್ದೀನಿ, ಇನ್ನು ನನಗೆ ಈ ರೀತಿ ಟಾರ್ಚರ್ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಶ್ರೀಬಾಲ ಹಾಗೆ ಆನಂದ್ ಇಬ್ಬರು ಕೂಡ ಮೆರ್ಲಿನ್ ಸಾವಿನ ಬಗ್ಗೆ ಮೆರ್ಲಿನ್ ಕ್ಲಾಸ್ಮೇಟ್ಸ್ ಹತ್ರ ಹಾಗೆ ರಿಲೇಟಿವ್ಸ್ ಹತ್ರ ಜೊತೆಗೆ ಹಾಸ್ಟೆಲಲ್ಲಿರುವಂಥ ಸ್ಟೂಡೆಂಟ್ಸ್ ಹತ್ರನೂ ಕೂಡ ವಿಚಾರಿಸೋವಾಗ ಪದೇ ಹಾಸ್ಟೆಲಲ್ಲಿರುವಂಥ ಸ್ಟೂಡೆಂಟ್ಸ್ ಹತ್ರ ವಿಚಾರಿಸ್ತಾ ಇದ್ದಿದ್ದರಿಂದ ಹಾಸ್ಟೆಲ್ ವಾರ್ಡನ್ ಈ ರೀತಿ ನೀವು ಪದೇ ಬರೋದ್ರಿಂದ ಹಾಸ್ಟೆಲ್ಗಿರುವಂಥ ಮರ್ಯಾದೆ ಹೋಗ್ಬೋದು ಅಂತ ಹೇಳಿದ್ರಿಂದ ಶ್ರೀಬಾಲನೂ ಕೂಡ ಸರಿ ಅಂತ ಅನ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಹಾಗೆಯೇ ಮೆರ್ಲಿನ್ ಕೇಸ್ ಬಗ್ಗೆ ಇನ್ಸ್ಪೆಕ್ಟರ್ ಬನ್ನಿನೂ ಕೂಡ ವಿಚಾರಿಸೋವಾಗ ಫಸ್ಟಿಗೆ ಅವ್ರ ತಂದೆ ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟರು. ನೆಕ್ಸ್ಟ್ ಡೇ ಅವಳ ಬಾಡಿ ನದಿನಲ್ಲಿದೆ ಅಂತ ಗೊತ್ತಾಗಿದ್ರಿಂದ ಆ ತಕ್ಷಣ ಸ್ಪಾಟಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅದು ಆತ್ಮಹತ್ಯೆ ಅನ್ನೋದು ಕನ್ಫರ್ಮ್ ಆಯಿತು ಅಂತ ಹೇಳ್ತಾರೆ. ಕಂಪ್ಲೀಟಾಗಿ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಂಥ ಶ್ರೀಬಾಲ ಅದನ್ನು ಅವರ ಒಂದು ಎಡಿಟರ್ ಹತ್ರ ತೋರಿಸೋವಾಗ ನೋಡಿದಂಥ ಎಡಿಟರ್ ನನಗೆ ಕಂಪ್ಲೀಟಾಗಿ ವಿಡಿಯೋ ಇಷ್ಟ ಆಯಿತು, ಆದರೆ ಕೊನೆಯಲ್ಲಿ ಯಾವುದಾದ್ರೂ ಪಂಚಿಂಗ್ ಇರಬೇಕು ಅಂತ ಹೇಳಿದ್ರಿಂದ ತುಂಬ ಯೋಚಿಸಿದಂಥ ಶ್ರೀಬಾಲ ಆ ತಕ್ಷಣ ಆನಂದ್ ಹತ್ರ ಬಂದು ಮೆರ್ಲಿನ್ ಕೇಸು ಸ್ಟಾರ್ಟಿಂಗಲ್ಲಿ ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನೋದು ನಿನಗೆ ಡೌಟ್ ಬಂದಿದ್ದು, ನಿನಗಿರೋವಂಥ ಡೌಟನ್ನು ಕ್ಯಾಮ್ರಾ ಮುಂದೆ ಹೇಳು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಆನಂದ್ ಕೂಡ ಸರಿ ಅಂತ ಹೇಳಿ ತುಂಬ ಕಾನ್ಫಿಡೆಂಟಿಂದ ಕ್ಯಾಮ್ರಾ ಮುಂದೆ ಹೇಳ್ತಾರೆ. ಅಷ್ಟನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಂಥ ಶ್ರೀಬಾಲ ಅದನ್ನೊಂದು ಪ್ರೋಗ್ರಾಮ್ ಮಾಡಿ ಟಿವಿನಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಇದನ್ನ ನೋಡಿದಂಥ ಜನರೆಲ್ಲರೂ ಕೂಡ ಪೊಲೀಸ್ನವರು ಈ ಕೇಸ್ನ ಬೇಗ ಸಾಲ್ವ್ ಮಾಡೋ ಉದ್ದೇಶದಿಂದ ಇದನ್ನ ಆತ್ಮಹತ್ಯೆ ಅಂತ ಹೇಳಿದಾರಷ್ಟೇ ಅಂತ ಹೇಳಿ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಒಂದು ಪ್ರೋಗ್ರಾಮ್ನ ಡಿವೈಎಸ್ಪಿ ಆಗಿರುವಂಥ ಶಂಕರ್ ಕೂಡ ತುಂಬಾ ಕೋಪದಿಂದ ನೋಡ್ತಾ ಇರ್ತಾರೆ. ಆಗ್ಲೇನೆ ಡಿವೈಎಸ್ಪಿ ಶಂಕರ್ನ ಕರೆದಂತ ಕಮಿಷನರು ಈ ಕೇಸ್ನ ಟೇಕ್ ಆಫ್ ಮಾಡ್ಲಿಕ್ಕೆ ಶಂಕರ್ ಅವ್ರಿಗೆ ಹೇಳ್ತಾರೆ, ಈ ಕೇಸ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಈ ಕೇಸ್ನ ನೀವೇ ಟೇಕ್ ಆಫ್ ಮಾಡಿ ಸಾಲ್ವ್ ಮಾಡಿ, ಅವಾಗ್ಲಾದ್ರೂ ಜನಗಳಿಗೆ ನಂಬಿಕೆ ಬರ್ಬೋದು ಅಂತ 14 ದಿವಸ ಟೈಮ್ ಕೊಟ್ಟಿದ್ರಿಂದ ಶಂಕರ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಡಿವೈಎಸ್ಪಿ ಶಂಕರ್ ಅವ್ರ ಟೀಮ್ ಜೊತೆಗೆ ಟೆಲಿಕಾಸ್ಟ್ ಆದಂತ ಆ ವಿಡಿಯೋದಲ್ಲಿ ಲಾಸ್ಟಿಗೆ ಮಾತಾಡಿರೋಂಥ ವ್ಯಕ್ತಿ ಯಾರು ಅಂತ ವಿಚಾರಿಸುವಾಗ ಅದು ಆನಂದ್ ಅಂತ ಗೊತ್ತಾಗುತ್ತೆ. ಹಾಗೇನೆ ಆನಂದ್ ಇವಾಗ ಮೆಡಿಕಲ್ ಟೆಸ್ಟ್ಗೋಸ್ಕರ ಅದೇ ಬಿಲ್ಡಿಂಗ್ ಅಲ್ಲಿ ಇರೋದು ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಆ ತಕ್ಷಣ ಒಳಗೆ ಬಂದಂತ ಶಂಕರ್ ಆನಂದ್ ಜೊತೆ ಮಾತಾಡ್ತಾ ಅವ್ರ ತಾಯಿ ಬಗ್ಗೆ ವಿಚಾರಿಸ್ತಾರೆ. ಅವ್ರ ತಾಯಿ ಬಗ್ಗೆ ಕೇಳ್ತಾ ಇದ್ದಂಗೆ ಆನಂದ್ ಕಣ್ಣಿಗೆ ಅವ್ರ ತಾಯಿ
ಕಾಣಿಸ್ಕೊಳ್ತಾರೆ. ಹಾಗೆಯೇ ಕೇಳ್ತಾ ಇದ್ದಾರಲ್ಲ ಹೇಳು ನನ್ನ ಬಗ್ಗೆ ಅಂತ ಹೇಳೋವಾಗ ಆನಂದ್ ಅವ್ರ ತಾಯಿ ಬಗ್ಗೆ ನಮ್ಮ ಅಮ್ಮನೂ ಕೂಡ ಇದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದವರು ಅಂತ ಹೇಳ್ತಾರೆ. ಹಾಗೆಯೇ ಇದನ್ನು ನೋಡಿದಂಥ ಶಂಕರ್ಗೆ ಆನಂದ್ ಇವಾಗ ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಅನಿಸಿ ಇವನು ಮೆಂಟಲಿ ಇಲ್ನೆಸ್ ಇದೆ ಅಂತ ಹೇಳಿ ಮೆಡಿಕಲ್ ಟೆಸ್ಟಿಂದ ಆನಂದನ್ನ ಫೇಲ್ ಮಾಡಿಬಿಡ್ತಾರೆ. ಇದರಿಂದ ಆನಂದಿಗೆ ತುಂಬಾ ಬೇಜಾರಾಗುತ್ತೆ. ಆಗ್ಲೇ ಶಂಕರ್ನ ಮೀಟ್ ಮಾಡಿದಂಥ ಐನ್ಸ್ಟೀನು ಆನಂದ್ ಲಾಸ್ಟ್ ವಿಡಿಯೋದಲ್ಲಿ ಆ ರೀತಿ ಮಾತಾಡ್ದ ಅಂತ ಹೇಳಿ ಫೇಲ್ ಮಾಡಿಸಿದಲ್ವಾ ಅಂತ ವಿಚಾರಿಸೋವಾಗ ಶಂಕರ್ ಮಾತ್ರ ನನಗೆ ಯಾವುದೇ ರೀತಿಯ ಪರ್ಸ್ನಲ್ ಪ್ರಾಬ್ಲಮ್ಸು ಇಲ್ಲ, ಆನಂದ್ಗೆ ಇದ್ದಕ್ಕಿದ್ದಂಗೆ ಅವರಮ್ಮ ಕಾಣಿಸ್ಕೊಳ್ಳೋದ್ರಿಂದ ಮುಂದಕ್ಕೆ ಡಿಪಾರ್ಟ್ಮೆಂಟಿಗೆ ಸೇರಿದ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಆ ರೀತಿ ಮಾಡಿದೆ ಅಂತ ಹೇಳ್ತಾರೆ. ಹಾಗೆಯೇ ಆಚೆ ಕಡೆ ನಿಂತಂತ ಆನಂದ್ ಹತ್ರ ಮಾತಾಡ್ತಾ ಅವ್ರ ನಂಬರ್ ಕೊಟ್ಟು ನಿನ್ಗೆ ಯಾವುದಾದ್ರೂ ಮೆಡಿಕಲಲ್ಲಿ ಇಶ್ಯೂ ಇದ್ದರೆ ನನಗೆ ಫೋನ್ ಮಾಡು, ನಾನು ನಿನಗೆ ಸೈಕಿಯಾಟ್ರಿಸ್ಟ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಆನಂದ್ ತುಂಬ ಬೇಜಾರಾಗಿ ಅಳ್ತಾ ಕೂತಿರೋವಾಗ ಅವರಮ್ಮ ಕಾಣಿಸ್ಕೊಳ್ತಾರೆ. ಹಾಗೆ ಅವ್ರ ಅಮ್ಮನ ಹತ್ರ ಅದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಹೇಳಿದ್ದಕ್ಕೆ ನನ್ನನ್ನು ಫೇಲ್ ಮಾಡಿಸ್ಬಿಟ್ರಮ್ಮ ಅಂತ ಹೇಳ್ತಾರೆ. ಆದರೆ ಅವರಮ್ಮ ಮಾತ್ರ ಸರಿ ಹಾಗಿದ್ರೆ ನಿನಗೆ ಕೊಲೆ ಅನ್ನಿಸ್ತಾ ಇದೆ ಅಲ್ವಾ, ಅದನ್ನು ಪ್ರೂವ್ ಮಾಡು ಅಂತ ಹೇಳಿದ್ರಿಂದ ಆಗ್ಲೇ DYSPಗೆ ಫೋನ್ ಮಾಡಿದಂಥ ಆನಂದ್ ಅದನ್ನು ಆತ್ಮಹತ್ಯೆ ಅಲ್ಲ ಅದು ಕೊಲೆ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟರೊಳಗಾಗ್ಲೇ ಕಮಿಷನರ್ ಕೊಟ್ಟಂತ 14 ದಿವಸದಲ್ಲಿ 2 ದಿವಸ ಮುಗ್ದೋಗಿರತ್ತೆ. ಕಮಿಷನರ್ DYSP ಶಂಕರ್ ಅವ್ರ ಹತ್ರ ಮಾತಾಡ್ತಾ ಬೇಕು ಅಂತಂದ್ರೆ ನಿಮ್ಮ ಟೀಮ್ನಲ್ಲಿ ಟಿವಿನಲ್ಲಿ ಕೊನೆಯಲ್ಲಿ ಮಾತಾಡ್ದಂತ ಆ ವ್ಯಕ್ತಿನೂ ಕೂಡ ಜಾಯಿನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆಲ್ರೆಡಿ ಶಂಕರ್ಗೆ ಈಗೋ ಪ್ರಾಬ್ಲಮ್ ಇದ್ದಿದ್ರಿಂದ ಆನಂದನ ಜಾಯಿನ್ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಈ ಕಡೆ ಆನಂದ್ ಕೂಡ ಆ ಕೇಸ್ ಬಗ್ಗೆ ತುಂಬಾ ಯೋಚಿಸ್ತಾ ಮೆರ್ಲಿಂದು ಆತ್ಮಹತ್ಯೆ ಅಲ್ಲ ಅದು ಕೊಲೆನೆ ಅಂತ ಪ್ರೂವ್ ಮಾಡ್ಲಿಕ್ಕೋಸ್ಕರ ತುಂಬಾನೇ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇರ್ತಾರೆ. ಹಾಗೇನೆ CC ಕ್ಯಾಮ್ರಾ ಫುಟೇಜ್ನು ಕೂಡ ಚೆಕ್ ಮಾಡೋವಾಗ ಯಾವುದೋ ಒಂದು ಫುಟೇಜ್ನಲ್ಲಿ ಮೆರ್ಲಿನು ಒಂದು ಶಾಪಿಗೆ ಹೋಗಿ ಏನೋ ಒಂದು ತಗೊಳ್ತಾ ಇರೋದು ಗೊತ್ತಾಗುತ್ತೆ. ಆ ತಕ್ಷಣ ಆ ಸುತ್ತಮುತ್ತ ಶಾಪ್ ಎಲ್ಲರನ್ನೂ ಕೂಡ ವಿಚಾರಿಸಿದಂಥ ಆನಂದ್ ಮೆರ್ಲಿನ್ ಯಾವ ಶಾಪಿಗೆ ಹೋಗಿದ್ರು ಅನ್ನೋದು ವಿಚಾರಿಸ್ಕೊಂಡು ಅಲ್ಲೋಗಿ ವಿಚಾರಿಸೋವಾಗ ಮೆರ್ಲಿನ್ ಒಂದು ಬರ್ತ್ಡೇ ಗಿಫ್ಟ್ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ತಕ್ಷಣ ಮೆರ್ಲಿನ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಆನಂದ್ ಫೋನ್ ಮಾಡೋವಾಗ ಅದರಲ್ಲಿ ಒಂದು ಹುಡುಗಿ ನಂಬರ್ ಮಾತ್ರ ನಾಟ್ ರೀಚಬಲ್ ಅಂತ ಬರ್ತಾ ಇರತ್ತೆ. ಹಾಗೇನೆ ನಾಟ್ ರೀಚಬಲ್ ಬರ್ತಾ ಇರೋಂಥ ನಂಬರ್ ಯಾರ್ದು ಅಂತ ವಿಚಾರಿಸೋವಾಗ ಅದು ಹೀನಾ ಅನ್ನೋ ಹುಡುಗಿದು ಅಂತಾನೂ ಕೂಡ ಗೊತ್ತಾಗುತ್ತೆ. ಹಾಗೇನೆ ಈ ಕಡೆ ಹೀನಾ ಮನೆಯಲ್ಲಿ ಆಲ್ರೆಡಿ DYSP ಶಂಕರ್ ಮರ್ಲಿನ್ ಸಾವಿನ ಬಗ್ಗೆ ವಿಚಾರಿಸೋವಾಗ ಹೀನಾ ಮಾತ್ರ ಯಾವೊಂದು ಪ್ರಶ್ನೆಗೂ ಕೂಡ ಉತ್ತರ ಕೊಡದೇ ತುಂಬಾ ಸೈಲೆಂಟ್ ಆಗಿ ಅಳ್ತಾ ಇರ್ತಾರೆ. ಇದನ್ನ ನೋಡಿದಂತ ಹೀನಾ ತಂದೆ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಅವರನ್ನ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ರು. ಅದಾಗಿ ಹೀನಾ ತುಂಬಾ ಡಿಪ್ರೆಷನ್ಗೆ ಹೊರಟೋಗಿದ್ರು. ಅದಾದ್ಮೇಲೆ ಮೆರ್ಲಿನ ಫ್ರೆಂಡ್ ಮಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ರು. ಈಗ ಮೆರ್ಲಿನ್ ಕೂಡ ಸತ್ತೋಗಿದ್ರಿಂದ ಪುನಃ ಡಿಪ್ರೆಷನ್ಗೆ ಹೋಗಿದ್ದಾಳೆ. ನೀವು ಇದೇ ವಿಚಾರದ ಬಗ್ಗೆ ಅವಳ ಹತ್ರ ವಿಚಾರಿಸ್ತಾ ಇದ್ರೆ ಆರೋಗ್ಯ ಹದಗೆಡ್ಬೋದು ಅಂತ ಹೇಳಿದ್ರಿಂದ ಶಂಕರ್ ಸರಿ ಹೋದ್ಮೇಲೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೇನೆ ಈ ಕಡೆ ಆನಂದನ ತೋರಿಸ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಂಥ ವ್ಯಕ್ತಿ ಹತ್ರ ಬಂದು ವಿಚಾರಿಸೋವಾಗ ಅಂತ ಅನುಮಾನಾಸ್ಪದವಾಗಿ ಏನೂ ಇರಲಿಲ್ಲ. ಆದರೆ ಮೆರ್ಲಿನ್ ಕೈ ಮೇಲೆ ಹಾಗೆ ಹೊಟ್ಟೆ ಮೇಲೆ ಸ್ವಲ್ಪ ಮಟ್ಟಿಗೆ ತರಿಸಿದಂಥ ಗಾಯ ಆಗಿತ್ತು. ಇದನ್ನ ನೋಡ್ತಾ ಇದ್ರೆ ಸಾಯೋಕ್ಕೂ ಮುಂಚೆ ಹೊಡೆದಾಟ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗೇನೆ ಅವರ ತಂದೆ ತಾಯಿ ಹೇಳೋ ಪ್ರಕಾರ ಅವ್ರ ಕಿವಿನಲ್ಲಿದ್ದಂಥ ಒಂದು ಓಲೆ ಕಾಣಿಸ್ತಾ ಇಲ್ಲ, ಅದ್ರ ಜೊತೆಗೆ ಒಂದು ಉಂಗ್ರನೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ್ಲೇನೆ ಐನ್ಸ್ಟೀನ್ನ ಕರ್ಕೊಂಡಂತ ಆನಂದ್ ಬಾಡಿನ ಮೇಲ್ ತೆಗ್ದಂತ ವ್ಯಕ್ತಿ ಹತ್ರ ಬಂದು ವಿಚಾರಿಸೋವಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಯಾವುದೇ ಉಂಗ್ರನೂ ಕೂಡ ತಗೊಂಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಐನ್ಸ್ಟೀನ್ ಸ್ವಲ್ಪ ಜೋರ್ ಮಾಡಿ ಕೇಳೋವಾಗ ಹೌದು ನಾನು ಉಂಗ್ರ ಬಿಚ್ಕೊಂಡೆ ಅನ್ನೋ ಸತ್ಯನ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಆನಂದ್ ಉಂಗ್ರ ತೆಗಿವಾಗ ಏನಾದರೂ ತೊಂದರೆ ಆಯ್ತಾ ಅಂತ ಕೇಳೋವಾಗ ತೊಂದರೆ ಏನಾಗಲಿಲ್ಲ, ತುಂಬ ಈಸಿಯಾಗೆ ಬಂದ್ಬಿಡ್ತು ಅಂತ ಹೇಳ್ತಾರೆ. ಆಗ ಆನಂದ್ಗೆ ಇನ್ನೂ ಕೂಡ ಡೌಟ್ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಮೆರ್ಲಿನ್ ನೀರಿನಲ್ಲಿ ಬಿದ್ದು ಸತ್ತಿದ್ರೆ ಅವಳ ಬಾಡಿ ಊದಿ ಉಂಗ್ರ ಬಿಚ್ಚೋದಕ್ಕೆ ಕಷ್ಟ ಆಗ್ತಿತ್ತು. ಆದರೆ ಇಲ್ಲಿ ಉಂಗ್ರ ತುಂಬ ಸುಲಭವಾಗಿ ಬಂದಿದೆ ಅಂತಂದರೆ ನೀರಿನಲ್ಲಿ ಬಿದ್ದು ತುಂಬ ಹೊತ್ತಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ ಅಂತ ಹೇಳಿ ಇದೇ ಕೇಸಿನ ಬಗ್ಗೆ ಮನೆಗೆ ಬಂದು ಯೋಚನೆ ಮಾಡೋವಾಗ ಪುನಃ ಕಾಣಿಸ್ಕೊಂಡಂಥ ಆನಂದ್ನ ತಾಯಿ ಇದುವರೆಗೂ ಕೂಡ ಮೆರ್ಲಿನ್ನ ಫೋನ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಈಗಲಾದ್ರೂ ಆ ಫೋನ್ ಎಲ್ಲಿದೆ ಅನ್ನೋದು ಕಂಡಿಡಿ ಅಂತ ಹೇಳಿದ್ರಿಂದ ಆ ತಕ್ಷಣ ಆನಂದ್ ಅವ್ರ ಫ್ರೆಂಡ್ ಆಗಿರೋ ಅಂತ ಹ್ಯಾಕರ್ ಲಲ್ಲುಗೆ ಫೋನ್ ಮಾಡಿ ನಾನೊಂದು ಫೋನ್ ಬಗ್ಗೆ ವಿಚಾರಿಸ್ಬೇಕು ಅಂತಿದ್ದೀನಿ, ಅದೆಲ್ಲಿದೆ ಅನ್ನೋದು ನಿನಗೆ ಗೊತ್ತಾಗುತ್ತಾ ಅಂತ ಹೇಳೋವಾಗ ಸರಿ ಹೇಳ್ತೀನಿ ಅಂದಂತ ಲಲ್ಲು ಆ ಫೋನಿನ IMEI ನಂಬರ್ನ ಕಳಿಸೋ ಅಂತ ಹೇಳ್ತಾರೆ. ಆನಂದ್ ಕೂಡ ಮೆರ್ಲಿನ್ ಪೇರೆಂಟ್ಸಿಗೆ ಫೋನ್ ಮಾಡಿ IMEI ನಂಬರ್ ವಿಚಾರಿಸೋವಾಗ ಅವ್ರ ಪೇರೆಂಟ್ಸ್ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ತಿಳಿಸ್ತಾರೆ. ಇದೇ ವಿಷಯನ ಲಲ್ಲುಗೆ ಆನಂದ್ ಹೇಳೋವಾಗ ಸರಿ ಹಾಗಿದ್ರೆ ಮೆರ್ಲಿನ್ ಯಾವುದಾದ್ರೂ ಗೌರ್ಮೆಂಟ್ ವೆಬ್ಸೈಟಿಗೆ ಲಾಗಿನ್ ಆಗಿದ್ರಾ ಅಂತ ವಿಚಾರಿಸೋವಾಗ ಮೆರ್ಲಿನ್ ರಿಸಲ್ಟ್ ನೋಡೋಕ್ಕೋಸ್ಕರ ಒಂದ್ಸಲ ಗೌರ್ಮೆಂಟ್ ವೆಬ್ಸೈಟಿಗೆ ಲಾಗಿನ್ ಆಗಿದ್ರು. ಲಲ್ಲು ಈ ವಿಷಯನ ತಿಳ್ಕೊಂಡು ಆ ತಕ್ಷಣ ಹ್ಯಾಕ್ ಮಾಡಿ ಆ ಫೋನ್ ಇವಾಗ ಚೆನ್ನೈನಲ್ಲಿದೆ ಅಂತ ತಿಳಿಸ್ತಾರೆ. ಸೊ ಇದೇ ವಿಷಯನ ಆನಂದ್ ಐನ್ಸ್ಟೀನ್ ಹತ್ರ ಹೇಳಿ ನಾನು ಇವಾಗ ಚೆನ್ನೈಗೆ ಹೋಗ್ತಾ ಇದ್ದೀನಿ ಅಂತ ತಿಳಿಸ್ತಾರೆ. ಆದರೆ ನೀನು ಒಬ್ಬನೇ ಹೋಗೋದು ಸೇಫ್ ಅಲ್ಲ ಅಂದಂಥ ಐನ್ಸ್ಟೀನ್ ಆನಂದ್ ಜೊತೆಗೆ ಸಸ್ಪೆಂಡ್ ಆಗಿರೋಂಥ ಅಯ್ಯಪ್ಪ ಅನ್ನೋ ವ್ಯಕ್ತಿನೂ ಕೂಡ ಕಳಿಸ್ತಾರೆ.
ಹಾಗೆಯೇ ಇದೇ ವಿಷಯನ ಡಿವೈಎಸ್ಪಿ ಶಂಕರ್ ಹತ್ರ ಹೇಳೋವಾಗ ಆ ಫೋನಿನ ಫುಲ್ ಡೇಟಾನು ನಾನು ಇವಾಗ ಪೆನ್ ಡ್ರೈವ್ನಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ, ಫೋನ್ ಹುಡ್ಕೊಂಡೋಗಿ ಏನೂ ಯೂಸ್ ಇಲ್ಲ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಆಗ್ಲೇ ಡಿವೈಎಸ್ಪಿ ಶಂಕರ್ ಜೊತೆ ಇದ್ದಂಥ ಮತ್ತೊಬ್ಬ ಪೊಲೀಸ್ ವ್ಯಕ್ತಿ, ನೀವು ಅಷ್ಟು ಸುಲಭವಾಗಿ ಆನಂದನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ಯಾಕೆ ಅಂತಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸಿಂಹದ ಥರ ವರ್ಕ್ ಮಾಡಿದಂಥ ಶ್ರೀಬಾಲಾ ಅವರ ಮಗ ಅವರು ಒಂದ್ಸಲ ಒಬ್ಬ ದೊಡ್ಡ ಕುಳ ಒಂದು ಅತ್ಯಾಚಾರ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ನೋಡ್ತಾ ಇರೋವಾಗ ಪೊಲೀಸ್ ಸ್ಟೇಷನ್ ಕೂಡ ಈ ಕೇಸ್ ಬಗ್ಗೆ ರಿಜಿಸ್ಟರ್ ಮಾಡ್ಲಾ ಬೇಡವಾ ಅಂತ ಯೋಚಿಸ್ತಾ ಇರೋವಾಗ ಸಿಂಹಿಣಿ ತರ ನುಗ್ದಂತ ಶ್ರೀಬಾಲಾ ಮೇಡಮು ಅವನನ್ನು ಅರೆಸ್ಟ್ ಮಾಡಿಕೊಂಡು ಜೈಲಿಗೆ ಹಾಕಿದ್ರು. ಹಾಗೇನೆ ಆ ಜೈಲಿಂದ ಆಚೆ ಬಂದಂತ ಆ ವ್ಯಕ್ತಿ ಅವನ ಗುಂಪನ್ನು ಕರ್ಕೊಂಡ್ಬಂದು ಶ್ರೀಬಾಲಾನ ಅವ್ರ ಮಗನ ಎದುರುಗಡೆನೆ ಸಾಯಿಸ್ಬಿಟ್ರು. ಅದನ್ನ ಕಣ್ಣಾರೆ ನೋಡಿದಂತ ಅವ್ರ ಮಗ ಅವಾಗಿಂದನೂ ಕೂಡ ಅವ್ರ ಅಮ್ಮನ ಬದುಕಿದ್ದಾರೆ ಅನ್ನೋ ರೀತಿ ಊಹಿಸ್ಕೊಳ್ತಾ ಇದ್ದಾರೆ. ಅದು ಬಿಟ್ರೆ ಅವನು ಎಲ್ಲ ವಿಷಯದಲ್ಲೂ ಕೂಡ ಪರ್ಫೆಕ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಮೆರ್ಲಿನ್ನ ಫೋನ್ ಹುಡುಕೊಂಡು ಸಸ್ಪೆಂಡ್ ಆಗಿರುವಂತ ಅಯ್ಯಪ್ಪನ್ ಹಾಗೆ ಆನಂದ್ ಇಬ್ರು ಕೂಡ ಚೆನ್ನೈಗೆ ಬರ್ತಾರೆ. ಚೆನ್ನೈನಲ್ಲಿ ಇವಾಗ ಕರೆಕ್ಟಾಗಿ ಫೋನ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹ್ಯಾಕರ್ ಆಗಿರೋಂಥ ಲಲ್ಲುಗೆ ಫೋನ್ ಮಾಡಿ ವಿಚಾರಿಸೋವಾಗ ಅದೊಂದು ಮಾರ್ಕೆಟಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೇಮ್ ಸ್ಪಾಟಿಗೆ ಅಯ್ಯಪ್ಪನ್ ಹಾಗೆ ಆನಂದ್ ಕೂಡ ಬಂದು ಫೋನ್ ಮಾಡೋವಾಗ ಅಲ್ಲಿರುವಂಥ ವ್ಯಕ್ತಿ ಒಂದು ಶಾಪಿಂದ ತಗೊಂಡಿರೋದಾಗಿ ತಿಳಿಸ್ತಾರೆ. ಹಾಗೆ ಶಾಪ್ ಹತ್ರನೂ ಕೂಡ ವಿಚಾರಿಸೋವಾಗ ಆಂಟೋನಿ ಅನ್ನೋ ವ್ಯಕ್ತಿ ತಂದು ಮಾರಿರೋದಾಗಿ ತಿಳಿಸ್ತಾರೆ. ಆಗ್ಲೇ ಆಂಟೋನಿ ಹತ್ರನೂ ಕೂಡ ಹೋಗಿ ವಿಚಾರಿಸೋವಾಗ ಆಂಟೋನಿಗೆ ವಿಷಯ ಗೊತ್ತಾಗಿ ಇನ್ನೇನು ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ನೋಡ್ತಾ ಇರೋವಾಗ್ಲೇ ಅವ್ರಗಳ ಮಧ್ಯೆ ಸ್ವಲ್ಪ ಮಟ್ಟಿಗೆ ಫೈಟಿಂಗ್ ಕೂಡ ಆಗುತ್ತೆ. ಹಾಗೆಯೇ ಆಂಟೋನಿ ಕೂಡ ತಪ್ಪಿಸ್ಕೊಂಡು ಓಡ್ತಾ ಇರೋವಾಗ್ಲೇ ಅಲ್ಲಿಗೆ ಕರೆಕ್ಟ್ ಟೈಮಿಗೆ ಡಿವೈಎಸ್ಪಿ ಶಂಕರ್ ಬಂದು ಆಂಟೋನಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಸ್ವಲ್ಪ ಮಟ್ಟಿಗೆ ಚಾರ್ಜ್ ಮಾಡಿದ್ರಿಂದ ಒಂದು ಸತ್ಯನ ಬಾಯ್ಬಿಡ್ತಾರೆ. ಮೆರ್ಲಿನ್ ರೋನಿನ್ ಪ್ರೀತಿಸೋದಕ್ಕೂ ಮುಂಚೆ ಮೆರ್ಲಿನ್ ನನ್ನನ್ನು ಪ್ರೀತಿಸ್ತಾ ಇದ್ದಿದ್ದು, ಯಾವಾಗ ನನಗಿಂತ ಬೆಟರ್ ರೋನಿ ಅನ್ನಿಸ್ತೋ ನನ್ನನ್ನು ಬಿಟ್ಟು ರೋನಿನ್ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು, ಇದರಿಂದನೇ ನಾನು ಮೆರ್ಲಿನನ್ನು ಸಾಯಿಸಿದೆ ಅಂತ. ಫೈನಲಿ ಕೇಸ್ ಕ್ಲೋಸ್ ಆಯಿತು ಅಂತ ಹೇಳಿ ಆನಂದಿಗೆ ಫೋನ್ ಮಾಡಿ ತಿಳಿಸೋವಾಗ ಆನಂದಿಗೆ ಇನ್ನೂ ಕೂಡ ಸ್ಯಾಟಿಸ್ಫೈ ಆಗಿರೋದಿಲ್ಲ. ಸೊ ಇದರಿಂದ ಆಗ್ಲೇ ರೋನಿ ಮನೆನ ಹುಡ್ಕೊಂಡು ಬಂದಂಥ ಆನಂದ್ ಆಲ್ರೆಡಿ ಅಲ್ಲಿ ರೋನಿ ತಾಯಿ ಸತ್ತೋಗಿ ಅವರ ಅಂತಿಮ ಸಂಸ್ಕಾರ ನಡೀತಾ ಇರುತ್ತೆ. ರೋನಿ ಅದೇ ಬೇಜಾರ್ನಲ್ಲಿ ಕೂತಿರೋವಾಗ ರೋನಿಗೆ ಸಮಾಧಾನ ಮಾಡಿದಂಥ ಆನಂದನ್ನ ನೋಡಿ ಅಮ್ಮನೂ ಬಿಟ್ಟೋದ್ರು, ಮೆರ್ಲಿನೂ ಬಿಟ್ಟೋದ್ರು, ನಾನಂತೂ ಒಬ್ಬಂಟಿ ಆಗಿದ್ದೆ ಅಂತ ತುಂಬಾನೇ ದುಃಖ ಪಡ್ತಾ ಇರ್ತಾರೆ. ಸೊ ಆಗ್ಲೇ ರೋನಿನ ಕರೆದಿದ್ರಿಂದ ರೋನಿ ಅಲ್ಲಿಂದ ಹೊರಟೋಗ್ತಾರೆ. ಒಬ್ಬನೇ ಇದ್ದಂಥ ಆನಂದ್ ಕಣ್ಣಿಗೆ ರಿವೀಲ್ ಆಗುವಂಥ ಸೂಪರ್ ಸುಪ್ರೀಂ ಟ್ವಿಸ್ಟ್ ಏನು ಅಂತಂದ್ರೆ, ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡ್ದಂಗೆ ಮೆರ್ಲಿನ್ ಒಂದು ಗಿಫ್ಟ್ ತಗೊಂಡಿದ್ರು ಯಾರಿಗೋ ಕೊಡೋದಕ್ಕೋಸ್ಕರ, ಅದು ಇವಾಗ ರೋನಿ ಮನೆಯಲ್ಲೇ ಇರುತ್ತೆ. ಇದನ್ನ ನೋಡಿದಂಥ ಆನಂದಿಗಂತೂ ತುಂಬಾನೇ ಆಶ್ಚರ್ಯ ಆಗತ್ತೆ. ಹಾಗೇನೆ ರಿವೀಲ್ ಆಗುವಂಥ ಇನ್ನೊಂದು ಸೀಕ್ರೆಟ್ ಏನು ಅಂತಂದ್ರೆ, ಮೆರ್ಲಿನ್ ಸತ್ತಂತ ದಿನ ಹಾಗೇನೆ ರೋನಿಯ ತಾಯಿ ಬರ್ತ್ಡೇ ಡೇಟ್ ಎರಡು ಕೂಡ ಒಂದೇ ಆಗಿರುತ್ತೆ. ಅದರ ಅರ್ಥ ಮೆರ್ಲಿನ್ ಅವತ್ತಿನ ದಿವಸ ರೋನಿ ತಾಯಿಗೋಸ್ಕರನೇ ಆ ಗಿಫ್ಟ್ ತಗೊಂಡಿರ್ತಾರೆ. ಆದ್ರೆ ರೋನಿ ಮಾತ್ರ ನನಗೆ ಮೆರ್ಲಿನ್ ಮೀಟೇ ಮಾಡಲಿಲ್ಲ ಅಂತ ತಿಳಿಸಿರ್ತಾರೆ. ಆಗ್ಲೇನೆ ಮೆಲ್ಲುಗೆ ರೋನಿ ಅಮ್ಮನ ಫೋನ್ನ ತಗೊಂಡಂತ ಆನಂದ್ ಆಗ್ಲೇನೆ ಲಲ್ಲುಗೆ ಫೋನ್ ಮಾಡಿ ಈ ಫೋನಿಂದ ಯಾರಿಗೆಲ್ಲ ಫೋನ್ ಹೋಗಿದೆ ಅಂತ ವಿಚಾರಿಸು ಅಂತ ಹೇಳೋವಾಗ ಸಸ್ಪಿಷಿಯಸ್ ಆಗಿರೋದೇನು ಇರೋದಿಲ್ಲ. ಆದರೆ ಮೆರ್ಲಿನ್ ಫ್ರೆಂಡ್ ಆಗಿರೋಂಥ ಹೀನಾಗೂ ಕೂಡ ಫೋನ್ ಹೋಗಿರುತ್ತೆ. ಆಗ್ಲೇನೆ ಹೀನಾಗ್ ಫೋನ್ ಮಾಡಿ ವಿಚಾರಿಸೋವಾಗ ಹೀನಾ ಅವತ್ತಿನ ದಿವಸ ನನಗೆ ಫೋನ್ ಮಾಡಿದ್ದು ಮೆರ್ಲಿನ್ ಅನ್ನೋದನ್ನೇ ತಿಳಿಸ್ತಾರೆ. ಹಾಗೇನೆ ಒಂದು ಟ್ಯಾಬ್ಲೆಟ್ ಬಗ್ಗೆ ವಿಚಾರಿಸೋದಕ್ಕೋಸ್ಕರ ಫೋನ್ ಮಾಡಿದ್ಲು ಅನ್ನೋ ವಿಷಯನೂ ಕೂಡ ತಿಳಿಸ್ತಾರೆ. ಆಗ್ಲೇನೆ ಆನಂದ್ ಆ ಟ್ಯಾಬ್ಲೆಟ್ ಬಗ್ಗೆ ಗೂಗಲ್ನಲ್ಲಿ ಸರ್ಚ್ ಮಾಡೋವಾಗ ಅದನ್ನ ನೋಡಿದಂಥ ಆನಂದ್ಗಂತೂ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅದೇ ಟ್ಯಾಬ್ಲೆಟ್ಸ್ ಮೂವಿ ಸ್ಟಾರ್ಟಿಂಗ್ನಲ್ಲಿ ರೋನಿ ಜೊತೆಗೆ ಮಾತಾಡುವಾಗ್ಲೂ ಕೂಡ ಕಾರ್ನಲ್ಲಿರುತ್ತೆ. ಇದನ್ನ ಆನಂದ್ ಅಬ್ಸರ್ವ್ ಮಾಡಿರ್ತಾರೆ. ಆಗ್ಲೇನೆ ಆನಂದ್ ಡಿವೈಎಸ್ಪಿ ಶಂಕರ್ ಹತ್ರ ಹೋಗಿ ರೋನಿ ಅಮ್ಮನ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋಣ ಅಂತ ಹೇಳಿದ್ರಿಂದ ಶಂಕರ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಅಷ್ಟರೊಳಗಾಗ್ಲೇನೆ ಬಾಡಿನ ಕ್ರಿಮಿಷನ್ಗೋಸ್ಕರ ತಗೊಂಡು ಹೋಗ್ತಾ ಇರ್ತಾರೆ. ಮನೆಗೆ ಬಂದಂತ ಡಿವೈಎಸ್ಪಿ ಅಂಡ್ ಗ್ರೂಪ್ ಮನೇಲಿರುವಂಥ ರಿಲೇಟಿವ್ಸ್ ಹತ್ರ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೋಸ್ಕರ ಸೈನ್ ಮಾಡಿಸ್ಕೊಳ್ತಾರೆ. ಅವ್ರುಗಳಿಗೂ ಕೂಡ ರೋನಿಯ ಬಿಹೇವಿಯರಿಂದ ತುಂಬಾನೇ ಬೇಸತ್ತೋಗಿರುತ್ತೆ. ರೋನಿ ತಾಯಿಗೆ ಸ್ವಂತ ಮಗ ಆಗಿರೋದಿಲ್ಲ, ದತ್ತಕ್ಕೆ ತಗೊಂಡಿರೋಂಥ ಮಗ ಆಗಿರ್ತಾರೆ. ಆಗ್ಲೇ ಕ್ರಿಮಿಷನ್ಗೋಸ್ಕರ ತಗೊಂಡೋಗಿರೋಂಥ ಬಾಡಿನ ವಾಪಸ್ ಪೋಸ್ಟ್ ಮಾರ್ಟಮ್ಗೋಸ್ಕರ ತಗೊಂಡು ಬರ್ತಾರೆ. ಇದನ್ನೆಲ್ಲ ನೋಡಿದಂಥ ರೋನಿಗಂತೂ ಕಂಪ್ಲೀಟ್ ಆಗಿ ತಲೆ ಕೆಟ್ಟಂಗಾಗತ್ತೆ. ಹಾಗೆ ಮನೆಯಲ್ಲಿ ಎಲ್ಲ ಕಡೆನೂ ಕೂಡ ಸರ್ಚ್ ಮಾಡ್ತಾರೆ. ಈ ರೀತಿ ಸರ್ಚ್ ಮಾಡೋವಾಗ ಸಿಕ್ಕಂತ ಟ್ಯಾಬ್ಲೆಟ್ಸ್ನು ಕೂಡ ಸೀಸ್ ಮಾಡ್ಕೊಳ್ತಾರೆ. ಹಾಗೇನೆ ರೋನಿನ ವಿಚಾರಣೆ ಮಾಡೋಕ್ಕೋಸ್ಕರ ಡಿವೈಎಸ್ಪಿ ಶಂಕರ್ ಆನಂದನ್ನು ಕೂಡ ಕರ್ಕೊ ಬರ್ತಾರೆ. ರೋನಿ ಎದುರುಗಡೆ ಮೆರ್ಲಿನ್ ತಂದಂತ ಗಿಫ್ಟ್ ನ ಇಟ್ಟು ವಿಚಾರಿಸೋವಾಗ ಸ್ಟಾರ್ಟಿಂಗ್ ಅಲ್ಲಿ ಯಾವುದಕ್ಕೂ ಕೂಡ ರೋನಿ ಒಪ್ಕೊಳ್ಳೋದಿಲ್ಲ. ಫೈನಲಿ ಆನಂದ್ ರೋನಿ ಓಡಿಸ್ತಾ ಇದ್ದಂತ ಕಾರ್ನಲ್ಲಿ ಸಿಕ್ಕಂತ ಮೆರ್ಲಿನ್ ನ ಮತ್ತೊಂದು ಕಿವಿಯ ಓಲೆನ ಸಾಕ್ಷಿಗೆ ತೋರಿಸೋವಾಗ ರೋನಿಗೆ ಇವಾಗ ಬೇರೆ ವಿಧಿ ಇರೋದಿಲ್ಲ. ಇದರಿಂದ ಏನ್ ನಡೀತು ಅನ್ನೋದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆರ್ಲಿನ್ ಸತ್ತಂತ ದಿವಸ ರೋನಿನ ಹುಡುಕೊಂಡು ಅವ್ರ ಮನೆಗೆ ಬಂದಿರ್ತಾರೆ. ಯಾಕೆ ಅಂತಂದ್ರೆ ಅವತ್ತಿನ ದಿವಸ ರೋನಿ ಅಮ್ಮನ ಬರ್ತಡೇ ಇರುತ್ತೆ. ಹಾಗೇನೆ ತಂದಂತ ಗಿಫ್ಟ್ ನ ಒಂದ್ ಕಡೆ ಪ್ಲೇಸ್ ಮಾಡೋವಾಗ ಅಲ್ಲಿರುವಂಥ ಟ್ಯಾಬ್ಲೆಟ್ಸ್ನ ನೋಡಿದಂಥ ಮೆರ್ಲಿನ್ಗಂತೂ ತುಂಬಾನೇ ಶಾಕ್ ಆಗುತ್ತೆ. ಹಾಗೆಯೇ ಅದನ್ನು ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ತಾರೆ. 60 ಇಯರ್ಸ್ ಮೇಲೆ ಈ ಟ್ಯಾಬ್ಲೆಟ್ಸ್
ಏನಾದರೂ ಕೊಟ್ಟರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಗೂಗಲ್ನಲ್ಲಿ ಇರುತ್ತೆ. ಇದನ್ನೆಲ್ಲ ನೋಡಿದಂಥ ಮೆರ್ಲಿನ್ಗೆ ತುಂಬಾ ಡೌಟ್ ಬಂದು ಆಗ್ಲೇ ಅವಳ ಫ್ರೆಂಡ್ ಆಗಿರುವಂಥ ಹೀನಾಗೂ ಕೂಡ ಟ್ಯಾಬ್ಲೆಟ್ ಬಗ್ಗೆ ವಿಚಾರಿಸೋವಾಗ ನೀನು ನೋಡಿರೋದೆಲ್ಲ ಕೂಡ ಸರಿ ಅಂತ ಹೇಳ್ತಾರೆ ಹೀನಾ. ಆಗ್ಲೇ ಈ ರೀತಿ ವಿಚಾರಿಸೋವಾಗ್ಲೇ ಮನೆಗೆ ರೋನಿನೂ ಕೂಡ ಬರ್ತಾರೆ. ರೋನಿನ ನೋಡಿದಂಥ ಮೆರ್ಲಿನ್ ಇದು ಯಾವ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನಿನಗೆ ಕೊಟ್ಟಿರೋದು, ಈಗಲೇ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಣ ಬಾ, 60 ವರ್ಷದ ಮೇಲೇನಾದ್ರು ಇರೋರು ಇದನ್ನು ಕುಡಿದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋವಂಥ ಸಾಧ್ಯತೆ ಇರುತ್ತೆ, ಈ ರೀತಿ ಎಲ್ಲ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಮಾತಾಡ್ತಾ ಇರೋವಾಗಲೇ ರೋನಿ ತಾಯಿ ಸ್ನಾನಕ್ಕೆ ಹೋಗಿರ್ತಾರೆ. ಅವರು ಕೂಡ ಆಚೆ ಬರೋದನ್ನು ಅಬ್ಸರ್ವ್ ಮಾಡಿದಂಥ ರೋನಿ ಆ ತಕ್ಷಣ ಮೆರ್ಲಿನ್ನ ಮೂಗಿಡಿದು ಆಚೆ ಕಡೆ ಕರ್ಕೊಂಬರ್ತಾರೆ. ಹಾಗೆಯೇ ಮೆರ್ಲಿನ್ಗೆ ಹೊಸ್ಕಾಗೋಡಕ್ಕೂ ಕೂಡ ಅವಕಾಶ ಕೊಡ್ದಂಗೆ ಮೂಗಿಡಿದು ಅನ್ಕಾನ್ಷಿಯಸ್ ಮಾಡ್ತಾರೆ. ಇನ್ನೇನು ಆಚೆ ಕಡೆ ಆ ಬಾಡಿನ ತಗೊಂಡು ಹೋಗಬೇಕು ಅಂತ ಅಂದ್ಕೊಳ್ತಾ ಇರೋವಾಗಲೇ ಅವತ್ತಿನ ದಿವಸ ರೋನಿ ತಾಯಿ ಬರ್ತಡೇ ಇದ್ದಿದ್ದರಿಂದ ಮನೆಗೆ ಗೆಸ್ಟ್ಗಳು ಬರೋದನ್ನು ಅಬ್ಸರ್ವ್ ಮಾಡಿದಂಥ ರೋನಿ ಆ ತಕ್ಷಣ ಮೆರ್ಲಿನನ್ನು ಒಂದು ಚಿಕ್ಕದಾಗಿರುವಂಥ ಸ್ಟೋರ್ ರೂಮಲ್ಲಿ ಇಟ್ಟು ಲಾಕ್ ಮಾಡಿಕೊಂಡು ಆಚೆ ಬಂದ್ಬಿಡ್ತಾನೆ. ಆಲ್ರೆಡಿ ಮೆರ್ಲಿನ್ಗೆ ವೀಸಿನ್ ಪ್ರಾಬ್ಲಮ್ ಇರೋದ್ರಿಂದ ಉಸಿರಾಡೋದಕ್ಕೆ ತುಂಬಾ ತೊಂದರೆ ಆಗಿ ಆ ಚಿಕ್ಕ ರೂಮಲ್ಲೇ ಸತ್ತೋಗಿರ್ತಾರೆ. ಮನೆಯಿಂದ ಎಲ್ಲ ಗೆಸ್ಟ್ಗಳು ಕೂಡ ಹೋಗೋವಾಗ ತಂದಿರೋವಂಥ ಗಿಫ್ಟನ್ನು ಕೂಡ ಪ್ಲೇಸ್ಮೆಂಟ್ ಮಾಡಿ ಹೋಗ್ತಾರೆ. ಆದರೆ ಬಂದಿರೋವಂಥ ಗಿಫ್ಟಲ್ಲಿ ಈ ಗಿಫ್ಟು ಕೂಡ ಬಂದಿದೆ ಅಂದ್ಕೊಂಡು ರೋನಿ ಮೆರ್ಲಿನ್ ತಂದಿರುವಂಥ ಗಿಫ್ಟ್ ಬಗ್ಗೆ ಅಷ್ಟಾಗಿ ಅಬ್ಸರ್ವ್ ಮಾಡಿರೋದಿಲ್ಲ. ಈಗ ಇಷ್ಟು ವಿಷಯನೂ ಕೂಡ DYSP ಶಂಕರ್ ಹತ್ರ ರೋನಿ ಹೇಳ್ಕೊಳ್ತಾರೆ. ಆಗ್ಲೇ ಅಲ್ಲಿಗೆ ಬಂದಂಥ ಆನಂದ್ DYSP ಶಂಕರ್ ಹತ್ರ ಸ್ಟಾರ್ಟಿಂಗಲ್ಲಿ ಆ್ಯಂಟೋನಿ ನಾನೇ ಈ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದ ಅಲ್ವಾ, ನಿಜ ಹೇಳಬೇಕು ಅಂತಂದರೆ ಆ್ಯಂಟೋನಿಗೂ ರೋನಿಗೂ ಯಾವುದೇ ರೀತಿಯ ಸಂಬಂಧನೂ ಕೂಡ ಇಲ್ಲ ಅಂತದ್ರಲ್ಲಿ ಆ್ಯಂಟೋನಿ ಈ ಕೊಲೆನ ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಅಟ್ಲೀಸ್ಟ್ ಅವರಿಬ್ಬರ ಮಧ್ಯೆ ಫೋನ್ ಕಾಂಟ್ಯಾಕ್ಟು ಕೂಡ ಇಲ್ಲ ಅಂತ ಹೇಳೋವಾಗ ಇದನ್ನೆಲ್ಲ ಕೇಳಿಸ್ಕೊಂತ DYSP ಸರಿ ಹಾಗಿದ್ರೆ ಅವರಿಬ್ಬರ ಮಧ್ಯೆ ಇರುವಂಥ ಕಾಮನ್ ಪಾಯಿಂಟ್ ಯಾವುದು ಅಂತ ವಿಚಾರಿಸು ಅಂತ ಹೇಳೋವಾಗ ವಿಚಾರಿಸಿದಂಥ ಆನಂದಿಗೆ ರಿವೀಲ್ ಆಗುವಂಥ ಇನ್ನೊಂದು ಬಿಗ್ ಟ್ವಿಸ್ಟ್ ಏನು ಅಂತಂದರೆ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋದು ಬೇರೆ ಯಾರು ಅಲ್ಲ, ಮೂವಿ ಸ್ಟಾರ್ಟಿಂಗಿಂದನೂ ನೋಡಿರುವಂಥ ಇನ್ಸ್ಪೆಕ್ಟರ್ ಬೆನ್ನಿನೇ ಆಗಿರ್ತಾರೆ. ನಿಜ ಹೇಳಬೇಕು ಅಂದರೆ ರೋನಿ ಅವರ ಅಮ್ಮಂಗೆ ದತ್ತಕ್ಕೆ ತಗೊಂಡಿರುವಂಥ ಮಗ ಆಗಿರ್ತಾರೆ, ಆದರೆ ಇನ್ಸ್ಪೆಕ್ಟರ್ ಬೆನ್ನಿಗೆ ರಿಲೇಟಿವ್ಸ್ ಆಗಿರ್ತಾರೆ. ಈ ವಿಷಯ ರೋನಿ ಹಾಗೆ ಬೆನ್ನಿ ಇಬ್ರಿಗೂ ಕೂಡ ಗೊತ್ತಿರುತ್ತೆ. ಕೊಲೆ ಆಗಿದ್ದ ದಿವಸ ರೋನಿ ಬೆನ್ನಿಗೆ ಫೋನ್ ಮಾಡಿ ನಾನು ಈ ರೀತಿ ಒಂದು ಕೊಲೆ ಮಾಡಿದ್ದೀನಿ ಅನ್ನೋ ವಿಷಯ ತಿಳಿಸಿದ್ರಿಂದ ಆ ತಕ್ಷಣ ಬೆನ್ನಿ ಬಂದು ನೋಡೋವಾಗ ಆಲ್ರೆಡಿ ಮೆರ್ಲಿನ್ ತೀರೋಗಿರ್ತಾರೆ. ಇದರಿಂದ ಆ್ಯಂಟೋನಿನ ಕರೆಸಿದಂಥ ಬೆನ್ನಿ ಇವತ್ತಲ್ಲ ನಾಳೆ ಈ ವಿಷಯ ಆಚೆ ಬಂದರೆ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಒಪ್ಕೋಬೇಕು ಅಂತ ಹೇಳಿದ್ರಿಂದ ಆ್ಯಂಟೋನಿನೂ ಕೂಡ ಸರಿ ಅಂತ ಹೇಳ್ತಾರೆ. ಈ ಕೇಸ್ ಏನಾದರೂ ಜಾಸ್ತಿ ಅತಿರೇಕಕ್ಕೆ ಹೋದರೆ ನಾನೇ ನಿನ್ನನ್ನು ಆಚೆ ಕರೆಸ್ತೀನಿ ಅಂತಲೂ ಕೂಡ ಮಾತು ಕೊಟ್ಟಿರ್ತಾರೆ. ಆಗ್ಲೇ ಮೆರ್ಲಿನನ್ನು ಕಾರಿಗೆ ಹಾಕ್ಕೊಂಡು ಬಂದು ನೀರಿನಲ್ಲಿ ಎಸ್ತಿರ್ತಾರೆ. ಈ ರೀತಿ ಕಾರಿಗೆ ಹಾಕ್ಕೊಂಡು ಬರೋವಾಗಲೇ ಮೆರ್ಲಿನ ಒಂದು ಕಿವಿಯ ಓಲೆ ಆ ಕಾರಿನ ಸೀಟಡಿ ಸಿಗಾಕೊಂಡಿರುತ್ತೆ. ಫೈನಲಿ ಕೇಸ್ನ ಸಾಲ್ವ್ ಮಾಡಿದ್ರಿಂದ ಕಮಿಷನರ್ಗೆ ತುಂಬಾ ಖುಷಿಯಾಗಿ ಆನಂದ್ ಹಾಗೆ DYSP ಶಂಕರ್ ಇಬ್ರು ಕೂಡ ಅಪ್ರಿಸಿಯೇಷನ್ ಮಾಡ್ತಾರೆ. ಕೇಸ್ ಎಲ್ಲ ಮುಗಿಸ್ಕೊಂಡು DYSP ಶಂಕರ್ ಹೋಗೋವಾಗ ಆನಂದ್ ಹತ್ರ ಅಂತ ಒಂದು ಧೈರ್ಯವಂತ ತಾಯಿಗೆ ಹುಟ್ಟಿರೋ ಅಂತ ಮಗ ನೀನು ಅಂತ ಹೇಳಿ ಆನಂದ್ನ ತಾಯಿ ಶ್ರೀಬಾಲಾಗೆ ಸೆಲ್ಯೂಟ್ ಮಾಡ್ತಾರೆ. ಹಾಗೇನೆ ನೀನೇನಾದರೂ ಸೈಕಿಯಾಟ್ರಿಸ್ಟ್ ಅಂತ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದರೆ ನಾನೇ ನಿನ್ನ ಹೆಸರನ್ನ ಶಿಫಾರಸ್ ಮಾಡಿ ಪೊಲೀಸ್ ಕೆಲಸ ಕೊಡೋದಾಗಿ ತಿಳಿಸ್ತಾರೆ. ಆದರೆ ಆನಂದ್ ಮಾತ್ರ ನನ್ನ ಕೆಲಸಕ್ಕೋಸ್ಕರ ಟ್ರೀಟ್ಮೆಂಟ್ ತಗೊಂಡ್ರೆ ಇನ್ಯಾವತ್ತೂ ಕೂಡ ನಮ್ಮಮ್ಮ ಕಾಣಿಸ್ದಂಗೆ ಆಗ್ಬಿಡತ್ತೆ, ಸೊ ನಾನು ಆ ಟ್ರೀಟ್ಮೆಂಟೇ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಈ ಸೀನ್ ಜೊತೆಗೆ ಈ ಫಿಲ್ಮ್ ಕೂಡ ಮುಗಿಯುತ್ತೆ. ಮೂವಿ ಕೊನೆಯಲ್ಲಿ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ಬರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.